ಸುಮಿತ್ ಆಗಿ ಬದಲಾದ ಮತಾಂಧ ಅಶ್ರಫ್. ಹಿಂದೂ ಯುವತಿಗೆ ಕಿರುಕುಳ ನೀಡಿದ ಆತನ ತಲೆಗೆ ಬಹುಮಾನ ಘೋಷಿಸಿದ್ದ ಪೊಲೀಸ್. ಬಿಹಾರದಲ್ಲಿ ಶಿಕ್ಷಣ ಇಲಾಖೆಯ ಗುಮಾಸ್ತನಾಗಿ ಕೆಲಸ ಮಾಡ್ತಾ ಇದ್ದ ಕಮಲ್ ಅಶ್ರಫ್ ಎಂಬಾತ ತನ್ನ ಹೆಸರನ್ನ ಮರೆಮಾಚಿ ಹಿಂದೂ ಯುವತಿಗೆ ಅನ್ಯಾಯವೆಸಗಿದ ಪ್ರಕರಣ ಮತ್ತೆ ಚಾಲ್ತಿಗೆ ಬಂದಿದೆ. ಮೊಹಮ್ಮದ್ ಕಮಲ್ ಅಶ್ರಫ್ 2012ರಲ್ಲಿ ತನ್ನನ್ನ ಸುಮಿತ್ ಎಂದು ಪರಿಚಯಿಸಿಕೊಂಡು ಸಂತ್ರಸ್ತೆಯ ಜೊತೆಗೆ ಸಂಬಂಧ ಬೆಳೆಸಿ ಮದುವೆಯ ಭರವಸೆ ನೀಡಿ ಲೈಂಗಿಕವಾಗಿ ಬಳಸಿಕೊಂಡಿದ್ದಲ್ಲದೆ ಇಸ್ಲಾಂ ಮತಕ್ಕೆ ಮತಾಂತರಕ್ಕೂ ಒತ್ತಾಯಿಸಿದ್ದ. ಸಂತ್ರಸ್ತೆ ಅಪ್ರಾಪ್ತಳಾಗಿರುವಾಗಲೇ ಸಂಬಂಧ ಬೆಳೆಸಿ ಹಲವಾರು ವರ್ಷಗಳ ಕಾಲ ಶೋಷಣೆ, ಇಸ್ಲಾಂಗೆ ಮತಾಂತರವಾಗುವಂತೆ ಒತ್ತಾಯ, ನಮಾಜ್ ಮಾಡಲು ಮತ್ತು ಗೋಮಾಂಸ ತಿನ್ನಲು ಬಲವಂತ ಮಾಡುವುದು, ನಿರಾಕರಿಸಿದರೆ ದೈಹಿಕ ಮಾನಸಿಕ ಕಿರುಕುಳ ನೀಡುವುದು ಆತನ ಹವ್ಯಾಸವಾಗಿತ್ತು. ಆದಾಗ್ಯೂ ಈತ ಪೊಲೀಸರ ಬಲೆಗೆ ಬಿದ್ದಿಲ್ಲ. ಇದೀಗ ಅಶ್ರಫ್ ಬಗ್ಗೆ ಮಾಹಿತಿ ನೀಡಿದವರಿಗೆ ಪೊಲೀಸರು 10,000 ಬಹುಮಾನ ಘೋಷಿಸಿದ್ದಾರೆ. ಹಲವು ದಾಳಿಗಳು ಮತ್ತು ಶೋಧ ಕಾರ್ಯಾಚರಣೆಗಳ ಹೊರತಾಗಿಯೂ ಕಮಲ್ ಅಶ್ರಫ್ನನ್ನ ಬಂಧಿಸಲು ಪೊಲೀಸರಿಗೆ ಇನ್ನೂ ಸಾಧ್ಯವಾಗಿಲ್ಲ. ತನಿಖಾಧಿಕಾರಿಗಳು ಹಲವು ಶಂಕಿತ ಅಡಗುತಾಣಗಳಲ್ಲಿ ಶೋಧ ನಡೆಸಿದ್ದು ನ್ಯಾಯಾಲಯದ ನಿರ್ದೇಶನದಂತೆ ಆಸ್ತಿ ಜಪ್ತಿ ಪ್ರಕ್ರಿಯೆಗಳನ್ನು ಕೈಗೊಂಡಿದ್ದಾರೆ.